ಬೆಂಗಳೂರಿನ ರಸ್ತೆಯೊಂದರಲ್ಲಿ ಮಧ್ಯದಲ್ಲೇ ಬೋರ್ವೆಲ್ ಅನ್ನು ಹಾಕಿಸಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಗಾಂಧಿನಗರದ ಮುನೇಶ್ವರ ವಾರ್ಡ್ನ ಅವ್ಯವಸ್ಥೆಯನ್ನ ನೀವು ನೋಡ್ಬಿಟ್ರೆ ನಗ್ತೀರಾ. ಎಲ್ಲಿ ನೀರು ಸಿಕ್ಕಿದ್ರೇನು ಇಂಪಾರ್ಟೆಂಟ್ ಅಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಆದ್ರೆ ಬಿಬಿಎಂಪಿ ರೂಲ್ಸ್ ಇದೆ. ನಡು ರಸ್ತೆಯಲ್ಲಿ ಅಂದ್ರೆ ಸಾರ್ವಜನಿಕರು ಓಡಾಡಲು ಇರುವಂತಹ ರಸ್ತೆಗಳಲ್ಲಿ ಬೋರ್ವೆಲ್ ಕೊರೆಯುವಂತಿಲ್ಲ. ಅಂದ್ರೆ ಅದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ. ಖಾಸಗಿ ವ್ಯಕ್ತಿಗಳಾಗಿರ್ಲಿ ಅಥವಾ ಸರ್ಕಾರದಿಂದ ಆಗ್ಲಿ ಮಾಡುವಂತಿಲ್ಲ. ಸರ್ಕಾರದವ್ರು ಮಾಡ್ಬೋದಲ್ಲ ಅಂತೇಳಿ, ಆಯ್ತು ಸರ್ಕಾರದವ್ರು ಮಾಡ್ತಾರೆ ಅಂತೇಳಿ ಅನುಮತಿ ಕೊಟ್ಟರೆ ನಾಳೆ ಸಾರ್ವಜನಿಕರಿಗೂ ಅನುಮತಿ ಕೊಡಿ. ಹಾಗಾದ್ರೆ ಕೆಲವೊಂದು ಕಡೆ ಮಾಡಿದ್ದಾರೆ, ಅದನ್ನ ಕ್ಲೀನ್ ಆಗಿ ಬೋರ್ವೆಲ್ ಅನ್ನ ಕೊರೆದು ನೀರು ಬಂದ ಬಳಿಕ ರೋಡ್ ಮೇಲೆ ಕ್ಲೋಸ್ ಮಾಡಿದ್ದಾರೆ. ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಈ ತರ ರೋಡಲ್ಲೇ ಹಾಕಿದ್ದಾರೆ ಅಂತೇಳಿ. ಮತ್ತೊಂದು ವಿಚಾರ ಅಂತಂದ್ರೆ ರೋಡಲ್ಲಿ ಹಾಕ್ಸಿದ್ರು ಕೂಡ ನೀರು ಬಂದಿದೆ ನೋಡಿ. ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಹಾಕ್ಸಿರುವಂತಹ ಬೋರ್ವೆಲ್ ರೋಡ್ ಮಧ್ಯದಲ್ಲಿ ಹಾಕ್ಸಿದ್ದಾರೆ, ನೀರು ಬಂದಿದೆ. ಜನರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಈ ತರ ನಡು ರಸ್ತೆಯಲ್ಲಿ ಹಾಕ್ಸಿದ್ರೆ ಎಷ್ಟು ಸರಿ ಅಂತೇಳಿ. ಈಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮುನೇಶ್ವರ ವಾರ್ಡ್ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ನೋಡಿ. ಈ ಒಂದು ರಸ್ತೆಯಲ್ಲಿ ಇದೀಗ ನಡ ರಸ್ತೆಯಲ್ಲಿ ಬೋರ್ವೆಲ್ ಕೊರೆಸ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಜನಸಾಮಾನ್ಯರು ಆಕ್ರೋಶ ಹೊರಾಗ್ತಿದ್ರೆ, ಆದ್ರೆ ಇಲ್ಲಿ ಸ್ಥಳೀಯರು ಮಾತ್ರ ಇಲ್ಲಿ ನಮಗೆ ಸರಿಯಾಗಿ ನೀರು ಬರ್ತಿಲ್ಲ. ಹೀಗಾಗಿ ನಾವು ಇಲ್ಲಿನ ಶಾಸಕರು ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರ ಬರೀತಾರೆ, ನಮಗೆ ಬೋರ್ವೆಲ್ ವ್ಯವಸ್ಥೆ ಮಾಡಿ ಅಂತ. ಬಟ್ ಇದೀಗ ಜಲಮಂಡಳಿ ಮತ್ತೊಂದು ಕಡೆ ಬಿಬಿಎಂಪಿ ವತಿಯಿಂದ ಇದೀಗ ಬೋರ್ವೆಲ್ ಕೊರೆಸ್ತಾ ಇದ್ದಾರೆ, ಅದು ನಡ ರಸ್ತೆಯಲ್ಲಿ. ಹೀಗಾಗಿ ವಾಹನ ಸವಾರ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದೆ. ಯಾಕಂದ್ರೆ ಒಂದು ನಡ ರಸ್ತೆಯಲ್ಲಿ ಯಾವುದೇ ರೀತಿಯ ಬೋರ್ವೆಲ್ ಕೊರೆಸಂಗಿಲ್ಲ ಏನೋ ಒಂದ್ ಕಡೆ ನಿಯಮದ ಪ್ರಕಾರ. ಬಟ್ ಇದೀಗ ಇವರು ಬೋರ್ವೆಲ್ ಕೊರೆಸ್ತಿದ್ದಾರೆ. ಬಟ್ ಇಲ್ಲೆಲ್ಲ ಸುತ್ತಮುತ್ತ ನಿವಾಸಿಗಳು ಹೇಳ್ತಿದ್ರೆ ನೀರಿನ ತುಂಬಾ ತೊಂದರೆ ಇದೆ, ಇಲ್ಲಿ ಕಾವೇರಿ ನೀರು ಸರಿಯಾಗಿ ಬರಲ್ಲ. ಹೀಗಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೇವೆ. ಹೀಗಾಗಿ ಅವರು ಬೋರ್ವೆಲ್ ಕೊರೆಸ್ತಾ ಇದ್ದಾರೆ. ನೋಡ್ತಿರ್ಬೋದು, ನಡ ರಸ್ತೆಯಲ್ಲಿ ಈಗ ಬೋರ್ವೆಲ್ ಕೊರೆಸ್ತಾ ಇದ್ದಾರೆ. ಇಲ್ಲಿ ನಿವಾಸಿಗಳಿಗೆ ನೀರಿಲ್ಲ ಎಂಬುದು ಒಂದ್ ಕಡೆ ಆಕ್ರೋಶದ ನಡುವೆ ಬೋರ್ವೆಲ್ ಈಗ ದಿನೇಶ್ ಗುಂಡೂರಾವ್ ಅವರು, ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಒಂದು ಬೋರ್ವೆಲ್ ಕೊರೆಸ್ತಾ ಇದ್ರೆ ಅವರ ಕಾರ್ಯಕರ್ತರು ಮತ್ತು ಅವರು ಕೆಲಸ ಸಿಬ್ಬಂದಿಗಳು ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಆದ್ರೆ ವಾಹನ ಸವಾರರು ಮಾತ್ರ ಆಕ್ರೋಶ ಹೊರಾಗ್ತಿದ್ರೆ. ಬಟ್ ಬಿಬಿಎಂಪಿ ನಿಯಮ ಪ್ರಕಾರ, ಜಲಮಂಡಳಿ ನಿಯಮ ಪ್ರಕಾರ ಯಾವುದೇ ರೀತಿಯ ಬೋರ್ವೆಲ್ ರಸ್ತೆಯಲ್ಲಿ ಕೊರೆಸಂಗಿಲ್ಲ. ಬಟ್ ಇವರು ಕೊರೆಸ್ತಾ ಇದ್ದಾರೆ. ಇದಕ್ಕೆ ಸ್ಪಷ್ಟ ಉತ್ತರ ಬಿಬಿಎಂಪಿ ಮತ್ತು ಜಲಮಂಡಳಿ ನೀಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶಿವಜ್ಯೋತಿ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಇದು ದತ್ತಾತ್ರೇಯ ವಾರ್ಡ್ ಅಂತ ಹೇಳಿ ಇಲ್ಲಿರುವಂತಹ ಸಚಿವರು ಶಾಸಕರಿಗೆ ಇದು ಮುನೇಶ್ವರ ಬ್ಲಾಕ್ A-B-C ಕ್ರಾಸ್ ಮತ್ತು ಬಸಪ್ಪ ಗಾರ್ಡನ್ ಅಪ್ಪರ್ ಪಾರ್ಟ್ ಇಲ್ಲಿರೋ ನಿವಾಸಿಗಳೆಲ್ಲ ಒಂದು ಲೆಟರ್ ಕೊಟ್ಟಿದ್ದಾರೆ. ನಮ್ಗೆ ನೀರಿನ ಅಭಾವ ಇದೆ, ಸರಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಿದ್ದಾರೆ. ಸೊ ಸುಮಾರು ರೋಡ್ಗೆ ಇಲ್ಲಿ ಶಾಸಕರು ಬೋರ್ವೆಲ್ ಹಾಕಿ ನೀರ್ ಸಪ್ಲೈ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲೂ ಸಹ ಅವ್ರ ಲೆಟರ್ ಕೊಟ್ಟಿರೋ ಆಧಾರದ ಮೇಲೆ ನೀರಿಗೋಸ್ಕರ ಬೋರ್ವೆಲ್ ಹಾಕಿಸ್ತಾ ಇದೀವಿ. ಸೊ ಎಲ್ಲಿ ಚೆನ್ನಾಗಿದೆ ಈಲ್ಡ್ ಅಂತ ಚೆಕ್ ಮಾಡಿಸಿದಾಗ ಈ ಜಾಗ ಈಲ್ಡ್ ತೋರಿಸಿದೆ. ಹೌದು ಸರ್, ಅಲ್ಲಿಂದಲೇ ಹಾಕ್ಸ್ತಾ ಇರೋದು. ಹೌದು, ಇದೇನ್ ಪ್ರೈವೇಟ್ ಆಗಿ ಹಾಕ್ಸ್ತಾ ಇಲ್ಲ. ಬೆಂಗಳೂರಿನ ರಸ್ತೆಯೊಂದರಲ್ಲಿ ಮಧ್ಯದಲ್ಲೇ ಬೋರ್ವೆಲ್ ಅನ್ನು ಹಾಕಿಸಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಗಾಂಧಿನಗರದ ಮುನೇಶ್ವರ ವಾರ್ಡ್ನ ಅವ್ಯವಸ್ಥೆಯನ್ನ ನೀವು ನೋಡ್ಬಿಟ್ರೆ ನಗ್ತೀರಾ. ಎಲ್ಲಿ ನೀರು ಸಿಕ್ಕಿದ್ರೇನು ಇಂಪಾರ್ಟೆಂಟ್ ಅಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಆದ್ರೆ ಬಿಬಿಎಂಪಿ ರೂಲ್ಸ್ ಇದೆ. ನಡು ರಸ್ತೆಯಲ್ಲಿ ಅಂದ್ರೆ ಸಾರ್ವಜನಿಕರು ಓಡಾಡಲು ಇರುವಂತಹ ರಸ್ತೆಗಳಲ್ಲಿ ಬೋರ್ವೆಲ್ ಕೊರೆಯುವಂತಿಲ್ಲ. ಅಂದ್ರೆ ಅದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ. ಖಾಸಗಿ ವ್ಯಕ್ತಿಗಳಾಗಿರ್ಲಿ ಅಥವಾ ಸರ್ಕಾರದಿಂದ ಆಗ್ಲಿ ಮಾಡುವಂತಿಲ್ಲ. ಸರ್ಕಾರದವ್ರು ಮಾಡ್ಬೋದಲ್ಲ ಅಂತೇಳಿ, ಆಯ್ತು ಸರ್ಕಾರದವ್ರು ಮಾಡ್ತಾರೆ ಅಂತೇಳಿ ಅನುಮತಿ ಕೊಟ್ಟರೆ ನಾಳೆ ಸಾರ್ವಜನಿಕರಿಗೂ ಅನುಮತಿ ಕೊಡಿ. ಹಾಗಾದ್ರೆ ಕೆಲವೊಂದು ಕಡೆ ಮಾಡಿದ್ದಾರೆ, ಅದನ್ನ ಕ್ಲೀನ್ ಆಗಿ ಬೋರ್ವೆಲ್ ಅನ್ನ ಕೊರೆದು ನೀರು ಬಂದ ಬಳಿಕ ರೋಡ್ ಮೇಲೆ ಕ್ಲೋಸ್ ಮಾಡಿದ್ದಾರೆ. ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಈ ತರ ರೋಡಲ್ಲೇ ಹಾಕಿದ್ದಾರೆ ಅಂತೇಳಿ. ಮತ್ತೊಂದು ವಿಚಾರ ಅಂತಂದ್ರೆ ರೋಡಲ್ಲಿ ಹಾಕ್ಸಿದ್ರು ಕೂಡ ನೀರು ಬಂದಿದೆ ನೋಡಿ. ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಹಾಕ್ಸಿರುವಂತಹ ಬೋರ್ವೆಲ್ ರೋಡ್ ಮಧ್ಯದಲ್ಲಿ ಹಾಕ್ಸಿದ್ದಾರೆ, ನೀರು ಬಂದಿದೆ. ಜನರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಈ ತರ ನಡು ರಸ್ತೆಯಲ್ಲಿ ಹಾಕ್ಸಿದ್ರೆ ಎಷ್ಟು ಸರಿ ಅಂತೇಳಿ. ಈಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮುನೇಶ್ವರ ವಾರ್ಡ್ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ನೋಡಿ. ಈ ಒಂದು ರಸ್ತೆಯಲ್ಲಿ ಇದೀಗ ನಡ ರಸ್ತೆಯಲ್ಲಿ ಬೋರ್ವೆಲ್ ಕೊರೆಸ್ತಾ ಇದ್ದಾರೆ.
ಹೀಗಾಗಿ ಒಂದ್ ಕಡೆ ಜನಸಾಮಾನ್ಯರು ಆಕ್ರೋಶ ಹೊರಾಗ್ತಿದ್ರೆ, ಆದ್ರೆ ಇಲ್ಲಿ ಸ್ಥಳೀಯರು ಮಾತ್ರ ಇಲ್ಲಿ ನಮಗೆ ಸರಿಯಾಗಿ ನೀರು ಬರ್ತಿಲ್ಲ, ಹೀಗಾಗಿ ನಾವು ಇಲ್ಲಿನ ಶಾಸಕರು ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರ ಬರೀತಾರೆ ನಮಗೆ ಬೋರ್ವೆಲ್ ವ್ಯವಸ್ಥೆ ಮಾಡಿ ಅಂತ. ಬಟ್ ಇದೀಗ ಜಲಮಂಡಳಿ ಮತ್ತೊಂದು ಕಡೆ ಬಿಬಿಎಂಪಿ ವತಿಯಿಂದ ಇದೀಗ ಬೋರ್ವೆಲ್ ಕೊಡ್ತಾ ಇದ್ದಾರೆ, ಅದು ನಡ ರಸ್ತೆಯಲ್ಲಿ. ಹೀಗಾಗಿ ವಾಹನ ಸವಾರ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದೆ. ಯಾಕಂದ್ರೆ ಒಂದು ನಡ ರಸ್ತೆಯಲ್ಲಿ ಯಾವುದೇ ರೀತಿಯ ಬೋರ್ವೆಲ್ ಕೊಡ್ಸಂಗಿಲ್ಲ ಏನೋ ಒಂದ್ ಕಡೆ ನಿಯಮದ ಪ್ರಕಾರ. ಬಟ್ ಇದೀಗ ಇವರು ಬೋರ್ವೆಲ್ ಕೊಡ್ತಿದ್ದಾರೆ. ಬಟ್ ಇಲ್ಲೆಲ್ಲ ಸುತ್ತಮುತ್ತ ನಿವಾಸಿಗಳು ಹೇಳ್ತಿದ್ರೆ ನೀರಿನ ತುಂಬಾ ತೊಂದರೆ ಇದೆ, ಇಲ್ಲಿ ಕಾವೇರಿ ನೀರು ಸರಿಯಾಗಿ ಬರಲ್ಲ. ಹೀಗಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೇವೆ, ಹೀಗಾಗಿ ಅವರು ಬೋರ್ವೆಲ್ ಕೊಡ್ತಾ ಇದ್ದಾರೆ. ನೋಡ್ತಿರ್ಬೋದು ನಡ ರಸ್ತೆಯಲ್ಲಿ ಈಗ ಬೋರ್ವೆಲ್ ಕೊಡ್ತಾ ಇದ್ದಾರೆ. ಇಲ್ಲಿ ನಿವಾಸಿಗಳಿಗೆ ನೀರಿಲ್ಲ ಎಂಬುದು ಒಂದ್ ಕಡೆ ಆಕ್ರೋಶದ ನಡುವೆ ಬೋರ್ವೆಲ್ ಈಗ ದಿನೇಶ್ ಗುಂಡೂರಾವ್ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಒಂದು ಬೋರ್ವೆಲ್ ಕೊಡ್ತಾ ಇದ್ದಾರೆ. ಅವರ ಕಾರ್ಯಕರ್ತರು ಮತ್ತು ಅವರು ಕೆಲಸ ಸಿಬ್ಬಂದಿಗಳು ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಆದ್ರೆ ವಾಹನ ಸವಾರರು ಮಾತ್ರ ಆಕ್ರೋಶ ಹೊರಾಗ್ತಿದ್ರೆ. ಬಟ್ ಬಿಬಿಎಂಪಿ ನಿಯಮ ಪ್ರಕಾರ, ಜಲಮಂಡಳಿ ನಿಯಮ ಪ್ರಕಾರ ಯಾವುದೇ ರೀತಿಯ ಬೋರ್ವೆಲ್ ರಸ್ತೆಯಲ್ಲಿ ಕೊಡ್ಸಂಗಿಲ್ಲ. ಬಟ್ ಇವರು ಕೊಡ್ತಾ ಇದ್ದಾರೆ, ಇದಕ್ಕೆ ಸ್ಪಷ್ಟ ಉತ್ತರ ಬಿಬಿಎಂಪಿ ಮತ್ತು ಜಲಮಂಡಳಿ ನೀಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಇದು ದತ್ತಾತ್ರೇಯ ವಾರ್ಡ್ ಅಂತ ಹೇಳಿ ಇಲ್ಲಿರುವಂತ ಸಚಿವರು ಶಾಸಕರಿಗೆ ಇದು ಮುನೇಶ್ವರ ಬ್ಲಾಕ್ A-B-C ಕ್ರಾಸ್ ಮತ್ತು ಬಸಪ್ಪ ಗಾರ್ಡನ್ ಅಪ್ಪರ್ ಪಾರ್ಟ್ ಇಲ್ಲಿರೋ ನಿವಾಸಿಗಳೆಲ್ಲ ಒಂದು ಲೆಟರ್ ಕೊಟ್ಟಿದ್ದಾರೆ. ನಮ್ಗೆ ನೀರಿನ ಅಭಾವ ಇದೆ, ಸರಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಿದ್ದಾರೆ. ಸೊ ಸುಮಾರು ರೋಡ್ಗೆ ಇಲ್ಲಿ ಶಾಸಕರು ಬೋರ್ವೆಲ್ ಹಾಕಿ ನೀರ್ ಸಪ್ಲೈ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲೂ ಸಹ ಅವ್ರ ಲೆಟರ್ ಕೊಟ್ಟಿರೋ ಆಧಾರದ ಮೇಲೆ ನೀರಿಗೋಸ್ಕರ ಬೋರ್ವೆಲ್ ಹಾಕಿಸ್ತಾ ಇದೀವಿ. ಸೊ ಎಲ್ಲಿ ಚೆನ್ನಾಗಿದೆ ಈಲ್ಡ್ ಅಂತ ಚೆಕ್ ಮಾಡಿಸಿದಾಗ ಈ ಜಾಗ ಈಲ್ಡ್ ತೋರಿಸಿದೆ. ಹೌದು ಸರ್, ಅಲ್ಲಿಂದಲೇ ಹಾಕ್ಸ್ತಾ ಇರೋದು. ಹೌದು, ಇದೇನ್ ಪ್ರೈವೇಟ್ ಆಗಿ ಹಾಕ್ಸ್ತಾ ಇಲ್ಲ. ಬೆಂಗಳೂರಿನ ರಸ್ತೆಯೊಂದರಲ್ಲಿ ಮಧ್ಯದಲ್ಲೇ ಬೋರ್ವೆಲ್ ಅನ್ನು ಹಾಕಿಸಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನ ಅನ್ನುವ ಪ್ರಶ್ನೆ ಉದ್ಭವವಾಗಿದೆ. ಗಾಂಧಿನಗರದ ಮುನೇಶ್ವರ ವಾರ್ಡ್ನ ಅವ್ಯವಸ್ಥೆಯನ್ನ ನೀವು ನೋಡ್ಬಿಟ್ರೆ ನಗ್ತೀರಾ. ಎಲ್ಲಿ ನೀರು ಸಿಕ್ಕಿದ್ರೇನು ಇಂಪಾರ್ಟೆಂಟ್ ಅಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಆದ್ರೆ ಬಿಬಿಎಂಪಿ ರೂಲ್ಸ್ ಇದೆ. ನಡು ರಸ್ತೆಯಲ್ಲಿ ಅಂದ್ರೆ ಸಾರ್ವಜನಿಕರು ಓಡಾಡಲು ಇರುವಂತಹ ರಸ್ತೆಗಳಲ್ಲಿ ಬೋರ್ವೆಲ್ ಕೊರೆಯುವಂತಿಲ್ಲ. ಅಂದ್ರೆ ಅದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ. ಖಾಸಗಿ ವ್ಯಕ್ತಿಗಳಾಗಿರ್ಲಿ ಅಥವಾ ಸರ್ಕಾರದಿಂದ ಆಗ್ಲಿ ಮಾಡುವಂತಿಲ್ಲ. ಸರ್ಕಾರದವ್ರು ಮಾಡ್ಬೋದಲ್ಲ ಅಂತೇಳಿ, ಆಯ್ತು ಸರ್ಕಾರದವ್ರು ಮಾಡ್ತಾರೆ ಅಂತೇಳಿ ಅನುಮತಿ ಕೊಟ್ಟರೆ ನಾಳೆ ಸಾರ್ವಜನಿಕರಿಗೂ ಅನುಮತಿ ಕೊಡಿ. ಹಾಗಾದ್ರೆ ಕೆಲವೊಂದು ಕಡೆ ಮಾಡಿದ್ದಾರೆ, ಅದನ್ನ ಕ್ಲೀನ್ ಆಗಿ ಬೋರ್ವೆಲ್ ಅನ್ನ ಕೊರೆದು ನೀರು ಬಂದ ಬಳಿಕ ರೋಡ್ ಮೇಲೆ ಕ್ಲೋಸ್ ಮಾಡಿದ್ದಾರೆ. ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಈ ತರ ರೋಡಲ್ಲೇ ಹಾಕಿದ್ದಾರೆ ಅಂತೇಳಿ. ಮತ್ತೊಂದು ವಿಚಾರ ಅಂತಂದ್ರೆ ರೋಡಲ್ಲಿ ಹಾಕ್ಸಿದ್ರು ಕೂಡ ನೀರು ಬಂದಿದೆ ನೋಡಿ. ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಹಾಕ್ಸಿರುವಂತಹ ಬೋರ್ವೆಲ್ ರೋಡ್ ಮಧ್ಯದಲ್ಲಿ ಹಾಕ್ಸಿದ್ದಾರೆ, ನೀರು ಬಂದಿದೆ, ಜನರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಈ ತರ ನಡು ರಸ್ತೆಯಲ್ಲಿ ಹಾಕ್ಸಿದ್ರೆ ಎಷ್ಟು ಸರಿ ಅಂತೇಳಿ. ಈಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮುನೇಶ್ವರ ವಾರ್ಡ್ ಮುಖ್ಯ ರಸ್ತೆಯಲ್ಲಿದ್ದೇನೆ ನೋಡಿ. ಈ ಒಂದು ರಸ್ತೆಯಲ್ಲಿ ಇದೀಗ ನಡ ರಸ್ತೆಯಲ್ಲಿ ಬೋರ್ವೆಲ್ ಕೊರೆಸ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಜನಸಾಮಾನ್ಯರು ಆಕ್ರೋಶ ಹೊರಾಗ್ತಿದ್ರೆ, ಆದ್ರೆ ಇಲ್ಲಿ ಸ್ಥಳೀಯರು ಮಾತ್ರ ಇಲ್ಲಿ ನಮಗೆ ಸರಿಯಾಗಿ ನೀರು ಬರ್ತಿಲ್ಲ, ಹೀಗಾಗಿ ನಾವು ಇಲ್ಲಿನ ಶಾಸಕರು ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರ ಬರೀತಾರೆ ನಮಗೆ ಬೋರ್ವೆಲ್ ವ್ಯವಸ್ಥೆ ಮಾಡಿ ಅಂತ. ಬಟ್ ಇದೀಗ ಜಲಮಂಡಳಿ ಮತ್ತೊಂದು ಕಡೆ ಬಿಬಿಎಂಪಿ ವತಿಯಿಂದ ಇದೀಗ ಬೋರ್ವೆಲ್ ಕೊಡ್ತಾ ಇದ್ದಾರೆ, ಅದು ನಡ ರಸ್ತೆಯಲ್ಲಿ. ಹೀಗಾಗಿ ವಾಹನ ಸವಾರ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದೆ. ಯಾಕಂದ್ರೆ ಒಂದು ನಡ ರಸ್ತೆಯಲ್ಲಿ ಯಾವುದೇ ರೀತಿಯ ಬೋರ್ವೆಲ್ ಕೊಡ್ಸಂಗಿಲ್ಲ ಏನೋ ಒಂದ್ ಕಡೆ ನಿಯಮದ ಪ್ರಕಾರ. ಬಟ್ ಇದೀಗ ಇವರು ಬೋರ್ವೆಲ್ ಕೊಡ್ತಿದ್ದಾರೆ. ಬಟ್ ಇಲ್ಲೆಲ್ಲ ಸುತ್ತಮುತ್ತ ನಿವಾಸಿಗಳು ಹೇಳ್ತಿದ್ರೆ ನೀರಿನ ತುಂಬಾ ತೊಂದರೆ ಇದೆ, ಇಲ್ಲಿ ಕಾವೇರಿ ನೀರು ಸರಿಯಾಗಿ ಬರಲ್ಲ. ಹೀಗಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೇವೆ, ಹೀಗಾಗಿ ಅವರು ಬೋರ್ವೆಲ್ ಕೊಡ್ತಾ ಇದ್ದಾರೆ. ನೋಡ್ತಿರ್ಬೋದು ನಡ ರಸ್ತೆಯಲ್ಲಿ ಈಗ ಬೋರ್ವೆಲ್ ಕೊಡ್ತಾ ಇದ್ದಾರೆ. ಇಲ್ಲಿ ನಿವಾಸಿಗಳಿಗೆ ನೀರಿಲ್ಲ ಎಂಬುದು ಒಂದ್ ಕಡೆ ಆಕ್ರೋಶದ ನಡುವೆ ಬೋರ್ವೆಲ್ ಈಗ ದಿನೇಶ್ ಗುಂಡೂರಾವ್ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಒಂದು ಬೋರ್ವೆಲ್ ಕೊಡ್ತಾ ಇದ್ದಾರೆ. ಅವರ ಕಾರ್ಯಕರ್ತರು ಮತ್ತು ಅವರು ಕೆಲಸ ಸಿಬ್ಬಂದಿಗಳು ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಆದ್ರೆ ವಾಹನ ಸವಾರರು ಮಾತ್ರ ಆಕ್ರೋಶ ಹೊರಾಗ್ತಿದ್ರೆ. ಬಟ್ ಬಿಬಿಎಂಪಿ ನಿಯಮ ಪ್ರಕಾರ, ಜಲಮಂಡಳಿ ನಿಯಮ ಪ್ರಕಾರ ಯಾವುದೇ ರೀತಿಯ ಬೋರ್ವೆಲ್ ರಸ್ತೆಯಲ್ಲಿ ಕೊಡ್ಸಂಗಿಲ್ಲ. ಬಟ್ ಇವರು ಕೊಡ್ತಾ ಇದ್ದಾರೆ, ಇದಕ್ಕೆ ಸ್ಪಷ್ಟ ಉತ್ತರ ಬಿಬಿಎಂಪಿ ಮತ್ತು ಜಲಮಂಡಳಿ ನೀಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಇದು ದತ್ತಾತ್ರೇಯ ವಾರ್ಡ್ ಅಂತ ಹೇಳಿ ಇಲ್ಲಿರುವಂತ ಸಚಿವರು ಶಾಸಕರಿಗೆ ಇದು ಮುನೇಶ್ವರ ಬ್ಲಾಕ್ A-B-C ಕ್ರಾಸ್ ಮತ್ತು ಬಸಪ್ಪ ಗಾರ್ಡನ್ ಅಪ್ಪರ್ ಪಾರ್ಟ್ ಇಲ್ಲಿರೋ ನಿವಾಸಿಗಳೆಲ್ಲ ಒಂದು ಲೆಟರ್ ಕೊಟ್ಟಿದ್ದಾರೆ. ನಮ್ಗೆ ನೀರಿನ ಅಭಾವ ಇದೆ, ಸರಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಿದ್ದಾರೆ.